ಮಹಿಳೆಯರ ಇಷ್ಟದ ಮದರಂಗಿಯಲ್ಲೂ ಕೂಡ ಈ ಕೆಮಿಕಲ್ ಮಿಕ್ಸ್ ಆಯ್ತಾ ಅನ್ನುವಂತಹ ಪ್ರಶ್ನೆ. ಈ ಮದರಂಗಿಯಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರೋದ್ರಿಂದ ಇದು ಕೂಡ ಕ್ಯಾನ್ಸರ್ ಕಾರಕ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇಡ್ಲಿ ಆಯಿತು, ಹಸಿರು ಬಟಾಣಿ ಆಯಿತು, ಟ್ಯಾಟೋ ಕೂಡ ಆಯಿತು. ಈಗ ಕಲ್ಲರ್ ಮೆಹಂದಿಯಲ್ಲೂ ಕೂಡ ಹಾನಿಕಾರಕ ಅಂಶ ಪತ್ತೆ ಆಯಿತು. ಮೆಹಂದಿ ಕಲ್ಲರ್ನಲ್ಲಿ ಕ್ಯಾನ್ಸರ್ ಕಾರಕ ಅಂಶ. ಬಣ್ಣವನ್ನು ಹೆಚ್ಚಿಸಲು ಮೆಹಂದಿಯಲ್ಲಿ ಕೆಮಿಕಲ್ ಬಳಕೆಯನ್ನು ಮಾಡ್ತಿದ್ದಾರಂತೆ. ನಿಷೇಧಿತ ಕಲ್ಲರ್ಗಳನ್ನು ಬಳಸಿ ಮೆಹಂದಿಯನ್ನು ರೆಡಿ ಮಾಡ್ತಾ ಇದ್ದಾರಂತೆ. ಕೆಮಿಕಲ್ ಮೆಹಂದಿಯನ್ನು ಬಳಸಿದರೆ ಕ್ಯಾನ್ಸರ್, ತುರಿಕೆ, ಚರ್ಮ ಕಾಯಿಲೆ ಬರುವಂತಹ ಸಾಧ್ಯತೆ ಇರುತ್ತೆ. ಆಹಾರ ಸುರಕ್ಷತೆ ಮತ್ತು ಔಷಧ ಗುಣಮಟ್ಟದ ಇಲಾಖೆಗೆ ದೂರು ಕೂಡ ಸಲ್ಲಿಕೆಯಾಗಿದೆ. ದೂರು ಬಂದಂತಹ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಮೆಹಂದಿಗಳ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಶೀಘ್ರದಲ್ಲಿಯೇ ಈ ಮೆಹಂದಿ ಕಲ್ಲರ್ನ ಕುರಿತು ಒಂದು ಮಹತ್ವದ ರಿಪೋರ್ಟ್ ಕೂಡ ಹೊರಬೀಳಲಿದೆ, ಅಧಿಕಾರಿಗಳ ಕೈ ಸೇರಲಿದೆ. ಒಂದು ವೇಳೆ ದೂರಿನ ಪ್ರಕಾರ ಅದರಲ್ಲೂ ಕೂಡ ಕ್ಯಾನ್ಸರ್ ಕಾರಕ ಕೆಮಿಕಲ್ ಮಿಕ್ಸ್ ಆಗಿದ್ದೇ ಆದರೆ ಬಹುತೇಕ ಅದನ್ನು ಕೂಡ ಬ್ಯಾನ್ ಮಾಡುವಂತಹ ಸಾಧ್ಯತೆ ಹೆಚ್ಚಿರುವಂಥದ್ದು. ಈಗಾಗಲೇ ಈ ಮೆಹಂದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಸಲ್ಲಿಕೆ ಆಗಿರುವಂಥದ್ದು. ಮೆಹಂದಿಯನ್ನು ಕಲೆಕ್ಟ್ ಮಾಡಿ ಲ್ಯಾಬ್ಗೆ ಕಳುಹಿಸಿಕೊಡಲಾಗಿದೆ. ಲ್ಯಾಬ್ನಿಂದ ಯಾವ ರೀತಿಯ ರಿಪೋರ್ಟ್ ಬರುತ್ತೆ ಅನ್ನೋದನ್ನು ಕಾದು ನೋಡ್ತಾ ಇದ್ದಾರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು. ಒಂದು ವೇಳೆ ಕ್ಯಾನ್ಸರ್ ಕಾರಕ ಅಂಶ ಇರುವಂತಹದ್ದು ಕೆಮಿಕಲ್ ಬಳಕೆ ಮಾಡಿರುವುದು ಗೊತ್ತಾಗಿದ್ದೇ ಆದರೆ ಬಹುತೇಕ ಇದಕ್ಕೂ ಕೂಡ ಕುತ್ತು ಬರುವಂತಹ ಸಾಧ್ಯತೆ ಇದೆ ರಾಜ್ಯದಲ್ಲಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಅರುಣ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರುಣ, ದಿನದಿಂದ ದಿನಕ್ಕೆ ಪ್ರತಿನಿತ್ಯ ಬಳಸುವಂತಹ ವಸ್ತುಗಳಲ್ಲಿ ಕೆಮಿಕಲ್ ಮಿಕ್ಸ್ ಆಗ್ತಾ ಇರುವಂತಹ ವಿಚಾರ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಈಗ ಮೆಹಂದಿಯಲ್ಲೂ ಕೂಡ ಕೆಮಿಕಲ್ ಅಂಶ ಇದೆ ಅನ್ನುವಂತಹ ವಿಚಾರ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ, ಯಾವಾಗ ಬರುತ್ತಂತೆ ರಿಪೋರ್ಟು ಅಂತ? ಎಸ್ ಪ್ರೇಮ್, ನಿಜಕ್ಕೂ ಕೂಡ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಇಲಾಖೆ ಪ್ರತಿದಿನವೂ ಕೂಡ ಒಂದೊಂದು ರಿಪೋರ್ಟ್ ಅನ್ನ ಹೊರಗೆ ಬರ್ತಾ ಇದೆ. ಜನರಿಗೆ ಯಾವ ರೀತಿ ಆಗಿದೆ ಅಂದ್ರೆ ಏನ್ ತಿನ್ಬೇಕಪ್ಪ, ಏನ್ ತಿನ್ಬಾರ್ದು ಎನ್ನುವಂತಹ ಗೊಂದಲ ಕೂಡ ಶುರುವಾಗಿದೆ. ಅದರಂತೆ ಇಡ್ಲಿ ಇರ್ಬೋದು, ಹಸಿರು ಬಟಾಣಿ ಇರ್ಬೋದು, ಟ್ಯಾಟೂ ನಂತರದಲ್ಲಿ ಈಗ ಮೆಹಂದಿಯಲ್ಲಿಯೂ ಕೂಡ ಹಾನಿಕಾರಕವಾಗಿರ್ತಕ್ಕಂಥ ಅಂಶಗಳು ಇದಾವ ಎನ್ನುವಂತಹ ಒಂದು ಚೆಕಿಂಗ್ ನಡೆಸಲಿಕ್ಕೂ ಕೂಡ ಈಗಾಗಲೇ ಆಹಾರ ಇಲಾಖೆಯ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಪ್ರಮುಖವಾಗಿ ರಾಜ್ಯಾದ್ಯಂತ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಅನ್ನ ಮಾಡಿಕೊಂಡು ಲ್ಯಾಬ್ಗೂ ಕೂಡ ಒಂದು ರವಾನೆಯನ್ನ ಮಾಡಲಾಗಿದೆ. ಒಂದು ವೇಳೆ ಮೆಹಂದಿಯಲ್ಲಿ ಅಂದ್ರೆ ಮೆಹಂದಿ ಶುಭ ಸಂದರ್ಭಗಳಲ್ಲಿ ಇರ್ಬೋದು, ಮದುವೆಗಳಲ್ಲಿ ಇರ್ಬೋದು, ಕಲರ್ಫುಲ್ ಆಗಿರ್ತಕ್ಕಂತಹ ಮೆಹಂದಿಯನ್ನ ಹಾಕೊಳ್ಳಿಕ್ಕೆ ಎಲ್ಲಾ ಹೆಣ್ಮಕ್ಳು ಕೂಡ ಇಷ್ಟಪಡ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ನಿಷೇಧಿತವಾಗಿರ್ತಕ್ಕಂತಹ ಒಂದು ಕಲರ್ ಅನ್ನ ಬಳಕೆಯನ್ನ ಮಾಡಿದ್ರೆ ಅದು ಕ್ಯಾನ್ಸರ್ಗೂ ಕೂಡ ಕಾರಣವಾಗಬಹುದು ಎನ್ನುವಂತಹ ಆತಂಕವನ್ನ ಈಗಾಗಲೇ ಆಹಾರ ಇಲಾಖೆಯ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಕೇವಲ ಕ್ಯಾನ್ಸರ್ ಅಷ್ಟೇ ಅಲ್ಲ, ಚರ್ಮದ ತುರಿಕೆ ಇರ್ಬೋದು, ಚರ್ಮಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳಿರ್ಬೋದು, ಜೊತೆಗೆ ಅನೇಕ ಒಂದು ಡಿಸೀಸಸ್ಗಳಿಗೂ ಕೂಡ ಈ ಒಂದು ಅಂದ್ರೆ ನಿಷೇಧಿತವಾಗಿರ್ತಕ್ಕಂಥ ಒಂದು ಕಲರ್ ಕೂಡ ಕಾರಣವಾಗುತ್ತೆ. ಇನ್ನೇನು ಸದ್ಯದಲ್ಲೇ ಈ ಒಂದು ರಿಪೋರ್ಟ್ ಕೂಡ ಹೊರಗೆ ಬರುತ್ತೆ. ಹೀಗಾಗಿ ಮೆಹಂದಿ ಪ್ರಿಯರಿಗೆ ಒಂದು ರೀತಿಯ ನಿರಾಶೆ ಜೊತೆಗೆ ಶಾಕಿಂಗ್ ಕೂಡ ಉಂಟಾಗಿದೆ. ಓಕೆ, ಥ್ಯಾಂಕ್ ಯು ಅರುಣ ತಮ್ಮೆಲ್ಲ ಮಾಹಿತಿಗಾಗಿ.